ಹಿಜಾಬ್ ವಾಪಸ್ ಪಡೆಯುವ ವಿಚಾರ ಸಿಎಂ ಹೇಳಿಕೆಗೆ ಸಂಸದ ಡಿಕೆ ಸುರೇಶ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯ ಹಂತದಲ್ಲಿದೆ. ಉಡುಪು ಅವರ ಧರ್ಮದ ಹಕ್ಕಾಗಿರುತ್ತೆ, ಆ ನಿಟ್ಟಿನಲ್ಲಿ ಸಿಎಂ ಹೇಳಿದ್ದಾರೆ ಅಂತೇಳಿ ಡಿಕೆ ಸುರೇಶ್ ಹೇಳಿದ್ದಾರೆ. ಹಿಜಾಬ್ ವಿಚಾರವಾಗಿ ವಾಪಸ್ ಪಡೆಯುತ್ತೇನೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆ ವಿಚಾರವಾಗಿ ಅದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯ ಹಂತದಲ್ಲಿದೆ. ಉಡುಪು ಅವರ ಧರ್ಮದ ಹಕ್ಕು ಆಗಿರುತ್ತೆ ಅಂತೇಳಿ ಸಂಸದರಾದಂಥ ಡಿಕೆ ಸುರೇಶ್ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಹಿಜಾಬ್ ಮೊದಲಿಂದನೂ ನಡ್ಕೊಂಡು ಬಂದಂಥದ್ದು. ಸುಪ್ರೀಂ ಕೋರ್ಟ್ 3 ಬೆಂಚ್ ಸದಸ್ಯತ್ವ ಏನೋ ವಿಚಾರಣೆ ನಡೆಸ್ತಾ ಇದೆ. ವಿಚಾರಣೆ ನಡೆಯೋ ಹಂತದಲ್ಲಿದೆ. ಇನ್ನು ಅದು ಆದರೂ ಕೂಡ ಇವತ್ತು ಅವರ ಹಕ್ಕು, ಎಲ್ಲ ಧರ್ಮದವ್ರಿಗೂ ಕೂಡ ಅವರವರ ಉಡುಪುಗಳನ್ನು ಧರಿಸ್ಕೊಳ್ಬೇಕಾದಂಥದ್ದು ಅವರ ಹಕ್ಕು, ಅವರ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಅವ್ರ ಹಕ್ಕು. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸ್ತಾ ಇರ್ಬೋದು. ಹಿಜಾಬ್ ಮೊದಲಿಂದನೂ ನಡ್ಕೊಂಡು ಬಂದಂಥದ್ದು. ಸುಪ್ರೀಂ ಕೋರ್ಟ್ 3 ಬೆಂಚ್ ಸದಸ್ಯತ್ವ ಏನೋ ವಿಚಾರಣೆ ನಡೆಸ್ತಾ ಇದೆ. ವಿಚಾರಣೆ ನಡೆಯೋ ಹಂತದಲ್ಲಿದೆ. ಇನ್ನು ಅದು ಆದರೂ ಕೂಡ ಇವತ್ತು ಅವರ ಹಕ್ಕು, ಎಲ್ಲ ಧರ್ಮದವ್ರಿಗೂ ಕೂಡ ಅವರವರ ಉಡುಪುಗಳನ್ನು ಧರಿಸ್ಕೊಳ್ಬೇಕಾದಂಥದ್ದು ಅವರ ಹಕ್ಕು, ಅವರ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಅವ್ರ ಹಕ್ಕು. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸ್ತಾ ಇರ್ಬೋದು. ಹಿಜಾಬ್ ಮೊದಲಿಂದನೂ ನಡ್ಕೊಂಡು ಬಂದಂಥದ್ದು. ಸುಪ್ರೀಂ ಕೋರ್ಟ್ 3 ಬೆಂಚ್ ಸದಸ್ಯತ್ವ ಏನೋ ವಿಚಾರಣೆ ನಡೆಸ್ತಾ ಇದೆ. ವಿಚಾರಣೆ ನಡೆಯೋ ಹಂತದಲ್ಲಿದೆ. ಇನ್ನು ಅದು ಆದರೂ ಕೂಡ ಇವತ್ತು ಅವರ ಹಕ್ಕು, ಎಲ್ಲ ಧರ್ಮದವ್ರಿಗೂ ಕೂಡ ಅವರವರ ಉಡುಪುಗಳನ್ನು ಧರಿಸ್ಕೊಳ್ಬೇಕಾದಂಥದ್ದು ಅವರ ಹಕ್ಕು, ಅವರ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಅವ್ರ ಹಕ್ಕು. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸ್ತಾ ಇರ್ಬೋದು. ಹಿಜಾಬ್ ಮೊದಲಿಂದನೂ ನಡ್ಕೊಂಡು ಬಂದಂಥದ್ದು. ಸುಪ್ರೀಂ ಕೋರ್ಟ್ 3 ಬೆಂಚ್ ಸದಸ್ಯತ್ವ ಏನೋ ವಿಚಾರಣೆ ನಡೆಸ್ತಾ ಇದೆ. ವಿಚಾರಣೆ ನಡೆಯೋ ಹಂತದಲ್ಲಿದೆ. ಇನ್ನು ಅದು ಆದರೂ ಕೂಡ ಇವತ್ತು ಅವರ ಹಕ್ಕು, ಎಲ್ಲ ಧರ್ಮದವ್ರಿಗೂ ಕೂಡ ಅವರವರ ಉಡುಪುಗಳನ್ನು